ಸವ್ಯಸಾಚಿ ಸುದ್ದಿಜಾಲ ವಾರ್ತೆಗಳಿಗೆ ಸ್ವಾಗತ. ಮಾದಿಗ ಸಮುದಾಯದವರು ಮಾದಿಗ ಎಂದು ಬರೆಸುವಂತೆ ಒಕ್ಕೂಟವು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಅರಿವು ಮೂಡಿಸುವ ಕೆಲಸ ಮಾಡಲಿದೆ ಹಾಗೂ ರಾಜ್ಯದಲ್ಲಿ ಮಾದಿಗ ಸಮುದಾಯದವರು ಶೀಘ್ರದಲ್ಲಿ ಒಳ ಮೀಸಲಾತಿ ಜಾರಿಗಾಗಿ ಹಾಗೂ ಇತರೆ ಬೇಡಿಕೆಗಳನ್ನು ಇವತ್ತು ನಮ್ಮ ರಾಜ್ಯ ಆದಿಜಾಂಬವ ಸಂಘದ ಜಮ್ಮುದಪ್ಪ ಸಿದ್ದರಾಜರವರು ಮಂಡ್ಯಕ್ಕೆ ಇವತ್ತು ಪ್ರೆಸ್ ಮೀಟ್ ಮಾಡೋದಕ್ಕೆ ಬಂದರು. ಅಲ್ಲಿ ಸ್ವಲ್ಪ ತಡವಾದ ಹಾಗಾಗಿ ಇವತ್ತು ತಮ್ಮನ್ನು ಭೇಟಿ ತಮ್ಮನ್ನು ಕುರಿತು ಮತ್ತೆ ಕಾರ್ಯಕ್ರಮದ ಬಗ್ಗೆ ನಮಗೆ ಸುಳ್ಳು ಮಾಡಿದ್ದಾರೆ. ಮತ್ತು ಹಾಗೆಯೇ ನಮ್ಮ ಗೋವಿಂದರಾಜ್ ಅವರು ನಮ್ಮ ರಾಜ್ಯ ಮುಖಂಡರು, ನಮ್ಮ ಪುಟ್ಟಸ್ವಾಮಿ ನಮ್ಮ ಕನ್ನಡಿ ಅವರು ನಮ್ಮ ಜಿಲ್ಲಾ ಅಧ್ಯಕ್ಷರು, ನಾನು ಸಿ.ಕೆ. ಪಾಪೆ ತಮಗೆ ಗೊತ್ತಿದೆ ಮಾದಿಗ ಮೀಸಲಾತಿ ಜಿಲ್ಲಾಧ್ಯಕ್ಷರು. ಆಮೇಲೆ ನಮ್ಮ ಶಂಕರ್ ಅಂತ ನಮ್ಮ ಮದ್ದೂರು PSS ಮುಖಂಡರ ಶಂಕರ್ ಶ್ರೀನಿವಾಸ್ ಅಂತೇಳಿ ನಮ್ಮ ರಾಜ್ಯ ವಾಹನ ಚಾಲಕರ ಸಂಘದ ಅಧ್ಯಕ್ಷರು, ನಮ್ಮ ರವಿ ಅಂತೇಳಿ ಕಾರಣ ತಮ್ಮ ಹೆಸರು ಮುನ್ಸ್ವಾಮಿ ಅಂತ ನಮ್ಮ ರಾಜ್ಯ ಸಮಿತಿಯಿಂದ ಬಂದಿದ್ದಾರೆ. ಅವರು 31 ಏನು ಸಂವಿಧಾನ ಜಾಗೃತಿ ಸಮಾವೇಶ ಇದೆ, ಅವರು ತಮ್ಮನ್ನು ಕುರಿತು ನಮ್ಮ ರಾಜ್ಯಾಧ್ಯಕ್ಷರು ನಮಸ್ಕಾರ ಬಂಧುಗಳೇ. ನಾನು ಜಮ್ಮುದೀಪ ಸಿದ್ದರಾಜು, ಕರ್ನಾಟಕ ರಾಜ್ಯ ಆದಿವಾಸಿ ಸಂಘದ ಕಾರ್ಯಾಧ್ಯಕ್ಷ. ಬಂಧುಗಳೇ, ಈಗ ತಮಗೆಲ್ಲರೂ ಗೊತ್ತಿದೆ ಒಳ ಮೀಸಲಾತಿ ಜಾರಿ ಬಗ್ಗೆ ಇಡೀ ರಾಜ್ಯದಲ್ಲಿ ಹೋರಾಟ ನಡೆದಿದೆ. ಈ ಒಳ ಮೀಸಲಾತಿ ಬಗ್ಗೆ ಹೋರಾಟವನ್ನು ಮೊದಲು ಪ್ರಾರಂಭ ಮಾಡಿದ್ದು ಕರ್ನಾಟಕದಲ್ಲಿ 1992ರಲ್ಲಿ ಕರ್ನಾಟಕ ರಾಜ್ಯ ಆದಿವಾಸಿ ಸಂಘ. ಅವತ್ತು ನಾವು ಮಾಡಿದ ಹೋರಾಟದ ಫಲವಾಗಿ ಸುಮಾರು 6-7 ಸಮಿತಿ ಆಯೋಗಗಳ ರಚನೆ ಆಗಿದೆ. ಆ ನಾಲ್ಕನೇ ಆಯೋಗ ಅಂತೇಳಿ ನ್ಯಾಯಮೂರ್ತಿ ಸದಾಶಿವ ಆಯೋಗ ಅವರೇ ನಮಗೆ ಸಂವಿಧಾನಬದ್ಧವಾಗಿ ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಅದು 2012 ಜೂನ್ 14 ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ದಾರೆ. ಆದರೆ ಅವತ್ತಿನೂ ಕೂಡ ಸರ್ಕಾರ ಅದನ್ನು ಚರ್ಚೆಗೆ ತಗೊಳ್ಳದೆ ವಿಳಂಬ ನೀತಿ ಅನುಸರಿಸ್ತಾ ಬಂತು. ಸೊ ಈ ವಿಚಾರದಲ್ಲಿ ನಾವು ನಿರಂತರ ಹೋರಾಟ ಮಾಡ್ತಾ ಇದ್ವಿ. ಹಂಗಾಗಿ ಇವತ್ತು ಸುಪ್ರೀಂ ಕೋರ್ಟು ನಮ್ಮ ನೆರವಿಗೆ ಕಳೆದ ವರ್ಷದ ಆಗಸ್ಟ್ 1 ನಮ್ಮ ಪರವಾಗಿ ತೀರ್ಪು ಕೊಟ್ಟಿದೆ. ಏನಂದರೆ ರಾಜ್ಯ ಸರ್ಕಾರಕ್ಕೆ ಆ ಒಂದು ಒಳ ಮೀಸಲಾತಿ ಜಾರಿ ಮಾಡುವಂಥ ಅಧಿಕಾರ ಇದೆ ಅನ್ನುವಂಥ ವಿಚಾರವನ್ನು ಹೇಳಿದೆ. ಸೊ ಆ ವಿಚಾರ ನಾವು ಕರ್ನಾಟಕ ಸರ್ಕಾರದಲ್ಲಿ ನಿರಂತರ ಹೋರಾಟ ಮಾಡ್ತಾ ಇದ್ವಿ. ಈಗ 9 ತಿಂಗಳಾಗಿದೆ. 9 ತಿಂಗಳಲ್ಲಿ ಈ ಮುಖ್ಯಮಂತ್ರಿಗಳು ಮಾಡ್ತೀವಿ ಅಂತಲೇ ಈಗ ಮತ್ತೆ ಒಂದು ನ್ಯಾಯಮೂರ್ತಿ ನಾಗಮಂದು ಹಾಸನ್ ಅವರ ಒಂದು ಆಯೋಗವನ್ನು ರಚನೆ ಮಾಡಿದ್ದಾರೆ. ಅವರು ಈಗಾಗಲೇ ಸಮೀಕ್ಷೆ ಶುರು ಮಾಡಿದ್ದಾರೆ. ಈಗಾಗಲೇ ಆ ಸಮೀಕ್ಷೆ ಕೂಡ 3-4 ಸರಿ ದಿನಕವನ್ನು ಮುಂದೂಡಿದೆ. ಆದರೆ ಅದು ವಿಳಂಬ ಆಗ್ತದೆ. ಅದು ವಿಳಂಬ ಆಗ್ಬೋದು, ಭಾಳ ಬೇಗ ಅದು ಕಾರ್ಯರೂಪಕ್ಕೆ ಬರಬೇಕು ಅನ್ನೋದು ನಮ್ಮ ಹಲವಾರು ವರ್ಷಗಳ ಒತ್ತಾಯ. ಮತ್ತು ಈಗ ನಾವೇನು ಮಾಡ್ತಾ ಇದ್ದೀವಿ, ನಾವು ಕರ್ನಾಟಕ ರಾಜ್ಯ ಆದಿವಾಸಿ ಸಂಘದಿಂದ ನಾವು ಕರ್ನಾಟಕ ಮಾದಿಗ ಆದಿವಾಸಿ ಪೌರ ಕಾರ್ಮಿಕರ ಒಕ್ಕೂಟದ ಆಶ್ರಯದಲ್ಲಿ ಒಂದು ಬೃಹತ್ ಸಂವಿಧಾನ ಜಾಗೃತಿ ಸಮಾವೇಶವನ್ನು ಇದೇ ತಿಂಗಳು 31ನೇ ತಾರೀಕು ಶನಿವಾರ ಮಾಡ್ತಾ ಇದ್ದೀವಿ. ಆ ಸಮಾವೇಶನ ಬೆಂಗಳೂರಿರುವಂಥ ಒಂದು ಜಗಜೀವನ ಭವನ ಅಂತ ಭಾಳ ದೊಡ್ಡದಿದೆ. ಆ ಒಂದು ಭವನದ ಜಗಜೀವನ ಭವನದಲ್ಲಿ ನಾವು ಆಯೋಜಿಸಿದ್ವಿ. ಇದಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಆಹಾರ ಸಚಿವರಂಥ KH ಮುನಿಯಪ್ಪನವರು, ಅಬಕಾರಿ ಸಚಿವ RV ತಿಮ್ಮಪ್ಪ ಅವರು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರಂಥ ನಮ್ಮ ಡಾಕ್ಟರ್ HC ಮಾದೇವಪ್ಪರು ಮತ್ತು ಇತರೆ ಹಲವಾರು ಸಚಿವರೆಲ್ಲ ಒಪ್ಕೊಂಡಿದ್ದಾರೆ ಬರೋದಕ್ಕೆ. ಈ ಸಮಾವೇಶನ ಭಾಳ ವಿಜೃಂಭಣೆಯಿಂದ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದೀವಿ. ಅದಕ್ಕಾಗಿ ತಾವೆಲ್ಲರೂ ಕೂಡ ಇಡೀ ರಾಜ್ಯದಲ್ಲಿ ಈ ಬಗ್ಗೆ ಎಲ್ಲ ನಮ್ಮ ಸಮುದಾಯ ಜನರಿಗೆ ಈ ಒಂದು ವಿಚಾರನ ಬಿತ್ತರಿಸಿ ಅವರೆಲ್ಲೂ ಕೂಡ ಬರಮಾಡೋ ಥರ ನೀವು ಪ್ರೇರೇಪಿಸಬೇಕು ಅವರಿಗೆ. ಮತ್ತು ನಾವು ಈ ಮೂಲಕ ನಮ್ಮ ಇಡೀ ರಾಜ್ಯದಲ್ಲಿ ಮಾದಿಗ ಸಮುದಾಯ ಎಲ್ಲ ಜನರು ಕೂಡ ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ನಾವು ಅವರಲ್ಲಿ ವಿನಂತಿ ಮಾಡ್ಕೊಂಡಿದ್ವಿ. ಈಗಾಗಲೇ ಬೀದರು, ಬಿಜಾಪುರ, ಗುಲ್ಬರ್ಗ ಅಲ್ಲಿಂದ ರೈಲು ಬಗ್ಗಳಲ್ಲಿ ಅವರೆಲ್ಲ ಆಗಲೇ ಬುಕ್ ಮಾಡ್ಕೊಂಡಿದ್ರು ಬರೋದಕ್ಕೆ. ಮತ್ತು ಈ ಭಾಗದಲ್ಲೂ ಕೂಡ ಕೆಲವು ನಮ್ಮ ನಾಯಕರೆಲ್ಲ ಸೇರಿ ಆಯಾ ಕ್ಷೇತ್ರದ ಶಾಸಕರ ಭೇಟಿ ಮಾಡಿ ಅವರಿಂದ ವಾಹನ ಪಡೆದು ಇಲ್ಲಿಂದ ಕೂಡ ಬರುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಒಟ್ಟಾರೆ ಈ ಒಂದು ವ್ಯವಸ್ಥೆ ಮತ್ತು ಈ ಒಂದು ಸಂವಿಧಾನ ಸಮಾವೇಶ ಭಾಳ ಅಚ್ಚುಕಟ್ಟಾಗಿ ಚೆನ್ನಾಗಿ ನಡೆಯುತ್ತೆ. ಎಷ್ಟು ಜನ ಸೇರ್ಬೋದು ಸರ್? ಸುಮಾರು ಅಲ್ಲೊಂದು ಫೋಟೋ ನಾವು ಅಲ್ಲಿಗೆ ಹೋಗ್ಬೇಕು. ಈಗ ನಾವು 5,000 ಜನರಿಗೆ ಮಾತ್ರ ಮಿತಿಗೊಳಿಸ್ತೀವಿ, ಯಾಕಂದ್ರೆ ಜಾಗ ಕಡಿಮೆ ಇರೋದ್ರಿಂದ. ಸೊ ಅದು ಈಗ ಅದು ಬೇರೆ ಮಳೆಗಾಲ ಆಗಿರೋದ್ರಿಂದ 5,000 ಜನ ಸಾಕು ಅಂತ ಹೇಳಿದ್ವಿ. 5,000 ಜನ ಸೇರ್ತಾರೆ. ಅಲ್ಲೊಂದು